ಮೈಸೂರು ದಸರಾದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ. ದಸರಾನ ನೋಡ್ತಾ ಇದ್ದಾಗ ಅದರಲ್ಲೂ ಕೂಡ ಈ ಜಂಬೂ ಸವಾರಿಯ ಮೆರವಣಿಗೆಯನ್ನು ನೋಡ್ತಾ ಇದ್ದಾಗ ನಮಗೆಲ್ಲ ಅನ್ಸೋದು ಹಳೆ ಬೇರು ಹೊಸ ಚಿಗುರು ಸೇರಲು ಮರದ ಸೊಬಗು ಅಂತೀವಲ್ಲ, ಹಾಗೆ ಕಾಣಿಸ್ತಾ ಇದೆ ನಮಗೆಲ್ಲವೂ ಕೂಡ. ಇನ್ನು ಚಿಕ್ಕಮಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಟ್ಯಾಬ್ಲೋ ಅಂದರೆ ಸ್ತಬ್ಧ ಚಿತ್ರದ ಪ್ರದರ್ಶನ ಈಗಷ್ಟೇ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ. ಒಂದೊಂದು ಜಿಲ್ಲೆಯಲ್ಲೂ ಕೂಡ ಥೀಮ್ಗಳು ಬೇಸ್ದಾಗಿ ಹೋಗ್ತಾ ಇದೆ ಈ ಟ್ಯಾಬ್ಲೋಗಳು. ಈಗ ಭದ್ರಬಾಲ್ಯ ಯೋಜನೆ ಚಿಕ್ಕಮಗಳೂರು ಜಿಲ್ಲೆ ಅಂತ ಹೇಳಿ ಈ ಟ್ಯಾಬ್ಲೋದ ವಿಶೇಷತೆಯನ್ನು ಕೂಡ ನಾವು ನೋಡ್ತಾ ಹೋಗೋಣ. ಚಿಕ್ಕಮಗಳೂರು ಜಿಲ್ಲೆ ಪರ್ವತಗಳಿಗೆ ಹೆಸರುವಾಸಿ ಮತ್ತು ಅದ್ಭುತವಾದಂತಹ ಪರಿಸರಕ್ಕೆ ಹೆಸರುವಾಸಿ. ಸಹಜವಾಗಿ ನಾವು ಅದೆರಡನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅದರಲ್ಲಿ. ಮತ್ತು ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೂಡ ಶಾಲಾ ಬಾಲಕಿಯರ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಕೂಡ ಅವರು ಹೇಳಿದ್ದಾರೆ. ಮತ್ತು ಒಂದು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗ್ತಿದೆ, ಸಾಮಾಜಿಕ ನ್ಯಾಯವನ್ನು ಯಾವ ರೀತಿ ಒದಗಿಸಲಾಗ್ತಾ ಇದೆ, ಅದನ್ನು ಕೂಡ ಅದ್ಭುತವಾಗಿ ತೋರಿಸ್ಕೊಡ್ಲಾಗ್ತದೆ. ಓಕೆ, ಶ್ರೀಧರ್ ಸರ್ ಕೂಡ ನಮ್ಮ ಜಾಯ್ನ್ ಆಗಿದ್ದಾರೆ. ಶ್ರೀಧರ್ ಸರ್, ಈಗ ಆನೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ದ ಸೇಮ್ ಟೈಮ್ ಸ್ತಬ್ಧ ಚಿತ್ರಗಳ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ಆನೆ ಮೆಮೊರಿ ಬಗ್ಗೆ ನಾವು ಮಾತಾಡಬೇಕು. ನಾನು ಒಂದು ಕಡೆ ಓದ್ತಾ ಇದ್ದೆ, ಆನೆಗೆ ಆಲ್ಮೋಸ್ಟ್ ಒಂದು 5 ತಲೆಮಾರಿನ ನೆನಪಿನ ಶಕ್ತಿ ಇರುತ್ತೆ. ಈ ಜಾಗದಲ್ಲಿ ನಮ್ಮ ಚಿಕ್ಕಪ್ಪ ಹೋಗಿದ್ರು, ಈ ಜಾಗದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಏನೋ 5 ತಲೆಮಾರದಂತೆ. ಅನ್ಬಿಲೀವಬಲ್ ಹೇಳೋದಾದ್ರೆ. ಖಂಡಿತವಾಗ್ಲೂ ಕೂಡ ಆನೆಗಳ ಒಂದು ಬುದ್ಧಿಶಕ್ತಿ ಏನಿದೆಯಲ್ಲ, ಇಡೀ ವನ್ಯಜೀವಿಗಳ ಒಂದು ಸಮೂಹದಲ್ಲೇ ಅಗ್ರಗಣ್ಯ ಪಂಕ್ತಿನಲ್ಲಿ ನಿಂತಕ್ಕಂಥದ್ದು. ಅದರ ಒಂದು ಜ್ಞಾಪಕ ಶಕ್ತಿ ಇರ್ಬೋದು, ಮತ್ತೆ ಅದರ ಗ್ರಹಿಕೆಗಳಿರ್ಬೋದು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, 5 ತಲೆಮಾರು ಅಂತ ಹೇಳಿ ಇದು ನಿಜ. ಅದು ನೆನಪಿನ ಶಕ್ತಿ ಅಷ್ಟು ಬಲವಾಗಿರುತ್ತೆ, ಅಷ್ಟು ಪ್ರಬುದ್ಧವಾಗಿರುತ್ತೆ. ಅದು ವಿಶೇಷವಾಗಿ ಈ ಒಂದು ಹಿರಿಯಾನೆ ತನ್ನ ಮರಿಗಳನ್ನ ಹಾಕಿದ ನಂತರ ಆ ಮರಿಗಳು ಕೂಡ ತಾಯಿ ಏನ್ ಕರ್ಕೊಂಡು ಹೋಗುತ್ತೆ ಅದೇ ಡೈರೆಕ್ಷನ್ ಅಲ್ಲೇ ಹೋಗೋದು. ನಿಮಗೆ ಗೊತ್ತಿದೆ, ಒಂದು ಮರಿ ಏನಾದ್ರೂ ತಾಯಿಯಿಂದ ಬೇರ್ಪಟ್ರೆ ಅದು ಮತ್ತೆ ಸೇರ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ. ಯಾಕೆಂದ್ರೆ ಅದು ಪ್ರಾಪರ್ ಆಗಿ ಇಡೀ ಅದೆಷ್ಟೇ ಒಂದು ವಿಸ್ತೀರ್ಣವಾದಂತಹ ದಟ್ಟ ಅರಣ್ಯ ಆದ್ರೂ ಕೂಡ ಅದು ಯಾವ ಮಾರ್ಗದಲ್ಲಿ ನಾನು ಹೋಗ್ಬೇಕು, ಎಲ್ಲಿ ನನಗೆ ಏನ್ ಸಿಗುತ್ತೆ. ನಿಮ್ಗೆ ಗೊತ್ತಿದೆ, ಒಂದ್ಸಾರಿ ಸೊಂಡಿಲನ್ನ ಮೇಲೆ ಕೆತ್ಕೊಂಡು ಎಷ್ಟು ಏನೋ ಆ ಒಂದು ಪರಿಮಿತಿನಲ್ಲಿ ನಿನಗೆ ನೀರ್ ಸಿಗುತ್ತೆ ಕುಡಿಲಿಕ್ಕೆ ಅನ್ನುವಂತ ಒಂದು ಗ್ರಹಿಕೆಯನ್ನು ಕೂಡ ಆನೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಅಂದ್ರೆ ಇವೆಲ್ಲವೂ ಕೂಡ ದೈವದತ್ತವಾದಂತ ಒಂದು ಕರುಣೆ ಅಂತ ಹೇಳ್ಬೋದು. ಆನೆಗೆ ಕೊಟ್ಟಂತ ಒಂದು ದೈವದತ್ತವಾದಂತ ಆಶೀರ್ವಾದ ಅಂತ ಹೇಳ್ಬೋದು. ಅದೆಷ್ಟೇ ದೂರದಲ್ಲಿದ್ರು ಕೂಡ ನನ್ನ ಕುಡಿಯುವ ನೀರಿನ ಒಂದು ಜಾಗ ಯಾವುದು ಅನ್ನೋದನ್ನ ಜಸ್ಟ್ ಒಂದು ಸೊಂಡಿಲನ್ನ ಎತ್ತಿ ಅದು ಗ್ರಹಿಕೆ ಮಾಡುತ್ತೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬಹುದು ಆನೆ ಎಷ್ಟು ಅದು ಒಂದು ವೈಜ್ಞಾನಿಕವಾದಂತ ಬುದ್ಧಿವಂತಿಕೆಯನ್ನು ಹೊಂದಿದೆ, ಮತ್ತೆ ತನ್ನದೇ ಆದಂತ ಒಂದು ವೈಯಕ್ತಿಕವಾದಂತ ಬುದ್ಧಿವಂತಿಕೆಯನ್ನ ಹೊಂದಿದೆ ಅಂತಕ್ಕಂಥದ್ದು. ಮತ್ತೆ ಈ ಆನೆಗಳ ತಾಲೀಮು ಬಗ್ಗೆ ನೀವು ಆಗ್ಲೇ ಕೇಳ್ತಾ ಇದ್ದೀರಿ. ಆನೆಗಳಿಗೆ ಸಾಮಾನ್ಯವಾಗಿ 5 ರೀತಿಯಾದಂತ ತಾಲೀಮನ್ನ ಕೊಡ್ತಾರೆ. ಆನೆಗಳ ಈ ತಾಲೀಮು ಅಂತಂದ್ರೆ ರಿಹರ್ಸಲ್. ಹೆಚ್ಚು ಕಡಿಮೆ 55 ದಿನಗಳ ಮುಂಚೆನೆ ಈ ಆನೆಗಳು ಬಂದು ಅರಮನೆಯ ಆವರಣದಲ್ಲಿ ಬಿಡ್ತವೆ. ಸೊ 1 ವಾರ ಅವಕ್ಕೆ ರೆಸ್ಟ್ ಕೊಟ್ಟು 1 ವಾರದ ನಂತರ ಅವುಗಳಿಗೆ ರಿಹರ್ಸಲ್ ತಾಲೀಮು ಸ್ಟಾರ್ಟ್ ಆಗುತ್ತೆ. ಅದ್ರಲ್ಲಿ ನಾವು ಸಾಮಾನ್ಯ ತಾಲೀಮು ಅಂತ ಹೇಳ್ತೀವಿ. ಸಾಮಾನ್ಯ ತಾಲೀಮಲ್ಲಿ ಆನೆಗಳ ಬೆನ್ನ ಮೇಲೆ ಏನೂ ಭಾರವನ್ನು ಹಾಕೋದಿಲ್ಲ. ಸೊ ಅದು ಸಾಮಾನ್ಯ ತಾಲೀಮು. 2ನೇ ಹಂತದಲ್ಲಿ ಭಾರ ಹೊರಿಸುವ ತಾಲೀಮು. ಭಾರ ಹೊರಿಸೋದು ಅಂದ್ರೆ ಹಂತ ಹಂತವಾಗಿ ಮರಳಿನ ಚೀಲಗಳನ್ನ ಹಾಕ್ತಾರೆ. 200 kg 250 ಹಂತ ಹಂತವಾಗಿ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಅದು 2ನೇ ಹಂತ. 3ನೇದು ಮರದ ಅಂಬಾರಿಯನ್ನ ಕಟ್ಟಿ ತಾಲೀಮನ್ನ ಮಾಡ್ತಕ್ಕಂಥದ್ದು. ಮರಳಿನ ಚೀಲ ಮತ್ತೆ ತೊಟ್ಟಿಲು, ಕಬ್ಬಿಣದ ತೊಟ್ಟಿಲು ಮತ್ತೆ ಮರದ ಅಂಬಾರಿಯನ್ನಿಟ್ಟು ಅದ್ರ ಮೂಲಕ, ಯಾಕಂದ್ರೆ ಆ ಮರದ ಅಂಬಾರಿನೇ ಹೆಚ್ಚು ಕಡಿಮೆ ಒಂದು 250 ರಿಂದ 280 kg ತೂಕ ಇರುವಂತ ಮರದ ಅಂಬಾರಿ. ಅದ್ರ ಮೂಲಕ ತಾಲೀಮನ್ನ ಕೊಡ್ತಾರೆ. 4ನೇದು ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಪುಷ್ಪಾರ್ಚನೆ ಆಗುವಂತ ಸಂದರ್ಭದಲ್ಲಿ ಈ ಪೊಲೀಸ್ ಬ್ಯಾಂಡ್ ವಾದನದ ಮೂಲಕ ರಾಷ್ಟ್ರಗೀತೆಯನ್ನು ನುಡಿಸ್ತಾರೆ. ಅವಾಗ 21 ಕುಶಲ ತೋಪುಗಳನ್ನ ಹಾರಿಸ್ತಾರಲ್ಲ ಫಿರಂಗಿಯಿಂದ. ಸೊ ಆ 21 ಕುಶಲ ತೋಪುಗಳ ಒಂದು ಶಬ್ದ ಏನಿದೆ, ಆ ಶಬ್ದ ಮತ್ತೆ ಅದು ಸ್ಫೋಟ ಆದ ನಂತರ ಅದರ ಒಂದು ವಾಸನೆ, ಸೊ ಅದೆಲ್ಲವೂ ಕೂಡ ಪರಿಚಯ ಆಗಬೇಕು. ಆನೆಗಳಿರ್ಬೋದು, 35 ಅಶ್ವಗಳು ಕೂಡ ಇದರಲ್ಲಿ ಭಾಗವಹಿಸುತ್ತೆ ಈ ಪೆರೇಡ್ ಅಲ್ಲಿ. ಅವೆಲ್ಲವಕ್ಕೂ ಕೂಡ ಪರಿಚಯ ಮಾಡ್ಕೊಡ್ತಕ್ಕಂಥದ್ದು 4ನೇ ತಾಲೀಮು. ಇನ್ನು 5ನೇದು ಅಂದ್ರೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು ಕೂಡ ರಿಹರ್ಸಲ್ ಆಗಿ ನಡೆಯುತ್ತೆ. ಸಾಮಾನ್ಯವಾಗಿ ಮೈಸೂರಿನ ಪೊಲೀಸ್ ಆಯುಕ್ತರು ಸಾಂಕೇತಿಕವಾಗಿ ಪುಷ್ಪಾರ್ಚನೆ ಮಾಡುವಂತ 5ನೇ ತಾಲೀಮನ್ನು ಕೂಡ ಮಾತಾಡೋಣ ಇನ್ನಷ್ಟು ಮಾತಾಡೋಣ.
ಮೈಸೂರು ಅರಮನೆ ಆವರಣದಲ್ಲಿ ವೈಭವೋಪೇತವಾಗಿ ಕೆಲ ಮೆರವಣಿಗೆಗಳು ಈಗಾಗಲೇ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ರಿ.